ಹಾಲು ಮೊಸರಿನಾಗಿ ಎಪ್ಪು ಕಟ್ಟಿಸಿ ಪ್ರಿಯರೇ, ತಾಯಿ ಗರ್ಭದಲ್ಲಿ 1 ತಿಂಗಳು 2 ತಿಂಗಳು, 1 ತಿಂಗಳಿಗೆ ಕೈ, 2ನೇ ತಿಂಗಳಿಗೆ ಕಾಲು, 3ನೇ ತಿಂಗಳಿಗೆ ಕಣ್ಣುಗಳು, ಮೂಗುಗಳು, ಒಂದೊಂದು ಎಪ್ಪು ಕಟ್ತಾ ಇದೆ. ಅಲ್ಲಿ ತಾಯಿ ಗರ್ಭದಲ್ಲಿ ಎಪ್ಪು ಕಟ್ಟಿಸಿ ಮೊಸರನ್ನೇ ಹಾಗೆ ಮಾಡ್ತಾ ಇದ್ದಾರೆ ದೇವರು. ಅದ್ಭುತವಾಗಿ ರೂಪಿಸ್ತಾ ಇದ್ದಾನೆ. ನೀನು ನನ್ನನ್ನು ಹಾಲಿನಂತೆ ಉಳಿದು ಮೊಸರಿನಿಂದ ಎಪ್ಪು ಕಟ್ಟಿಸಿದೆಯಲ್ಲ ದೇವರೇ. ಯೋಗನಿಗೆ ಗೊತ್ತು ಬೇರೆ ನಮ್ಮನ್ನು ಹೆತ್ತಂತ ಪರಮಾತ್ಮನು ಯಾರಂತ. ನಿಮಗೆ ಗೊತ್ತಾ? ನಮ್ಗೆ ಗೊತ್ತಾ? ಕೋಟ್ಯಾಂತರ ಜನ ನಮ್ಮನ್ನು ಹೆತ್ತರಂತಾರೆ. ನಮ್ಮ ಮನೆಯಲ್ಲಿ ಒಂದು ತಾಯಿಗೆ 2 ಮಕ್ಕಳಿದ್ರೆ, 2 ಗಂಡದಿರಿದ್ರೆ, 2 ಅಪ್ಪದಿರಿದ್ರೆ, ಜನಗಳ ಮುಂದೆ ಎಷ್ಟು ಜನಪ್ಪ ನೀವು ಅಪ್ಪದಿರೋ ಅಂತಂದ್ರೆ ನಾವು ಏನು ಅಂತೀವಿ? 2 ಅಂತ ಹೇಳ್ತೀವ? 2 ಇದ್ರು ಒಬ್ಬರೇ ಅಂತ ಹೇಳ್ತೀವಿ ಅಲ್ವಾ? ಮತ್ತೆ ನಾವೆಲ್ಲ ಹುಟ್ಟಿರೋದು ಒಬ್ಬ ತಂದೆಗಲ್ವಾ? ಒಬ್ಬ ದೇವರಲ್ವಾ? ಒಬ್ಬನೇ ದೇವರಲ್ವಾ? ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ದೇಶಕ್ಕೊಂದು ದೇವರು, ಭಾಷೆಗೊಂದು ದೇವರ. ಆ ಮಾತು ಸತ್ಯವೇದ ಗ್ರಂಥದಲ್ಲಿದೆ. ಯಾವ ಮಾತು? ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ. ನೋಡೋಣ ಆ ಮಾತು ಪ್ರಿಯರೇ. ಬೈಬಲ್ ನಿಜವಾಗ್ಲೂ ಪ್ರಿಯರೇ, ನಿಜವಾಗ್ಲೂ ಅದ್ಭುತವಾದಂಥ ಪ್ರಿಯರೇ. ಇಂಥ ಮಾತು, ಇಂಥ ಪ್ರಶ್ನೆಗೆ ಇಲ್ಲ, ಇಂಥ ಪ್ರಶ್ನೆಗೆ ಇಂಥ ಉತ್ತರ ಇಲ್ಲ ಅನ್ನೋಂಥ ಮಾತೇ ಇಲ್ಲ ಪ್ರಿಯರೇ. ಒಂದ್ಸಾರಿ ಎಫೆಸರ್ ಬರೆದ ಪತ್ರಿಕೆ ನೋಡಿಕೊಳ್ಳೋಣ. ಎಫೆಸರ್ ಬರೆದ ಪತ್ರಿಕೆ, ಈಗ ನಾವು ನೋಡಿಕೊಂಡಂಥ ಪ್ರಶ್ನೆಗೆ ಉತ್ತರ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಸಾರಿ ನಿಮ್ಮ ಕಣ್ಣುಗಳನ್ನು ತೆರೆದು ಓದಿ. ನೀವು ಯಾವುದೇ ಕುಲಭಾಷೆ ಜನಾಂಗದವರಾಗಿರ್ಬೋದು, ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತುಗಳು ಸತ್ಯವಾದದ್ದೇ ಸರಿ. ಓಕೆನಾ? ಎಲ್ಲರಿಗೂ, ಎಫೆಸ 4:6, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಎಲ್ಲರನ್ನು ವಾಸಿಸುವವನು. ಈ ದಿನ ಆತ್ಮ ಇದೆಯಲ್ಲ, ಆತ್ಮ ತಂದೆಯಾದ ದೇವರು ಕೊಟ್ಟಂತಹ ಆತ್ಮ. ಮೊದಲನೇ ಮನುಷ್ಯ ಆದಾಮನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಬದುಕುವ ಪ್ರಾಣಿಯಾಗಿ ಮಾಡಿದಂತಹ ದೇವರ ಶ್ವಾಸವು ಇದುವರೆಗೂ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ತಾಯಿ ಗರ್ಭದಲ್ಲಿ ಪಿಂಡವಾಗಿ ಮಾರ್ಪಡ್ತಾ ಇದೆ. ಮತ್ತೆ ಉಸಿರು ಹೇಗೆ ಬರುತ್ತೆ ಅವರಿಗೆ ಅಂದರೆ, ನಮ್ಮ ತಾತನ ಗರ್ಭದಲ್ಲಿ ಇದ್ದಂಥ ನನಗೆ, ನಮ್ಮ ತಾತನಲ್ಲಿರುವಂಥ ಆದಾಮನ ಗರ್ಭ, ಆದಾಮನ ಮೂಗಿನಲ್ಲಿ ಊದಿದಂಥ ಶ್ವಾಸಗಳೇನಾಗ್ತಾ ಇದೆ? ಶಿಫ್ಟ್ ಆಗ್ತಾ ಇದೆ ಪ್ರೇರೆ. ಪಾಸ್ ಕೊಡ್ತಾ ಇದೆ, ಒಬ್ರಿಗೊಬ್ರು ಪಾಸ್ ಕೊಡ್ತಾ ಇದೆ.